ಭಾರತೀಯ ನಾರಿ ಅಂದಾಕ್ಷಣ ನೆನಪಿಗೆ ಬರುವವಳೆ ಸೀರೆ ಉಟ್ಟ ನಾರಿ. ಅಂದಗಾತಿಯರ ಅಂದವನ್ನ ಮತ್ತಷ್ಟು ಹೆಚ್ಚಿಸುವ ಸೀರೆಗೆ ಮತ್ತು ಸೀರೆಯುಡುವ ಶೈಲಿಗೆ ವಿದೇಶಿಯರು ಕೂಡ ಮನಸೋತಿದ್ದಾರೆ. ಸೀರೆ ಕೇವಲ ಸಾಂದರ್ಭಿಕ ಉಡುಪಾಗಿರದೆ ದೇಶದ ಬಹುತೇಕ ಸ್ತ್ರೀಯರ ದಿನನಿತ್ಯದ ಉಡುಪಾಗಿದೆ. ಸದ್ಯ ಸೀರೆಯಲ್ಲೇ ಸಾಕಷ್ಟು ಬದಲಾದ ಡಿಸೈನ್ಗಳು ಟ್ರೆಂಡಿಯಾಗಿವೆ. ಹಾಗಾದ್ರೆ ಯಾವೆಲ್ಲ ಡಿಸೈನ್ಗಳಲ್ಲಿ ಸೀರೆಗಳು ಸುಂದರವಾಗಿ ಕಾಣುತ್ತವೆ ಅನ್ನೋದನ್ನ ಹೇಳ್ತಾರೆ ನಮ್ಮ ಸಿರಿ ಸಖಿ. ಇವತ್ತು ನಾನು ನಿಮಗೆ ಕೆಲವು ನಾವು ಡಿಸೈನ್ ಮಾಡಿರೋ ಸೀರೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ಯಾರಿ ಮಾಡೋರು ಇತ್ತು ಮಾತ್ರ ಅಲ್ಲ, ಬಟ್ಟೆಗಳು ಯಾವ್ದು ಯೂಸ್ ಮಾಡಿದ್ದೀವಿ, ಎಂಬ್ರಾಯ್ಡ್ರೀಸ್ ಯಾವ ಥರ ಯೂಸ್ ಮಾಡಿದ್ದೀವಿ, ಯಾವುದು ಫಂಕ್ಷನ್ಗೆ ಯೂಸ್ ಮಾಡ್ಬೋದು ಅಂಥದ್ದೆಲ್ಲ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇದು ಕ್ರೇಪ್ ಸಿಲ್ಕ್ ಅಂತಾರೆ. ಸೊ ತುಂಬ ಪಾಪ್ಯುಲರ್ ಇದು ಡಿಸೈನ್ ಫ್ಯಾಬ್ರಿಕ್. ಬಟ್ ಎಲ್ಲರೂ ಅಷ್ಟು ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದಾ ಅಂತ ಆ ಥರ ಕಾಣಿಸುತ್ತಾ ಇಲ್ವಾ ಅಂತ ಡೌಟ್ ಪಡ್ತಾರೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಅದೇ ಕ್ರೇಪ್ ಸಿಲ್ಕ್ನ ತೊಗೊಂಡು ನಾನು ಸ್ವಲ್ಪ ಡಿಫ್ರೆಂಟಾಗಿ ಡೈ ಮಾಡಿ ಅದರಲ್ಲಿ ಪ್ರಿಂಟ್ ಮಾಡಿ ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀವಿ. ಸೊ ನೀವು ನೋಡೋಕ್ಕೆ ಹೋದರೆ ಇದು ಫುಲ್ ಪಲ್ಲು ಇದೆ. 2.5 ಮೀಟರ್ ನಾವು ಫುಲ್ ಈ ಥರ ಪ್ರಿಂಟ್ ಮಾಡಿ ಪಲ್ಲು ಮೇಲೆ ನಾವು ಇಷ್ಟೆಲ್ಲ ಡಿಸೈನ್ ಮಾಡಿ ಅದನ್ನು ನಾವು ಎಂಬ್ರಾಯ್ಡ್ರಿ ಮಾಡಿಸಿದ್ದೀವಿ. ಸೊ ಇದು ನೀವು ನೋಡೋಕ್ಕೆ ಹೋದರೆ ಫುಲ್ ಕ್ರೀಪರ್ಸ್ ಅಂತಾರೆ, ಬೇಲ್ ಅಂತಾರೆ. ಆ್ಯಂಡ್ ಪಲ್ಲು ತುಂಬ ಹೆವಿ ಇದೆ ಅಂತ ನಾವು ಬ್ಲೌಸ್ನ ಜಾಸ್ತಿ ಕೆಲಸ ಕೊಡಲಿಲ್ಲ. ಬಟ್ ಅದೇ ಥರ ಒಂದು ಬ್ರೋಕೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿ ಆ ಬ್ರೋಕೆಟ್ ಫ್ಯಾಬ್ರಿಕ್ ಮೇಲೆ ನಾವು ಸ್ವಲ್ಪ ಲೈಟಾಗಿ ಒಂದು 1/2 ಇಂಚ್ ಎಂಬ್ರಾಯ್ಡ್ರಿ ನಾವು ಕೊಟ್ಟಿದ್ದೀವಿ. ಬೀಡ್ಸ್ ಆ್ಯಂಡ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಇಲ್ಲಿ ನೀವು ನೋಡ್ಕೋಬೋದು ಇದೇ ಥರ ನೆಕ್ಕಲ್ಲಿದೆ. ಸೊ ಒಂದೊಂದು ಸ್ಯಾರಿ ಹಾಕೋವಾಗ ಡಿಫ್ರೆಂಟ್ ಬ್ಲೌಸಸ್ ಹಾಕ್ಕೊಂಡ್ರೆ ಅದು ನಿಮಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ. ಈ ಸ್ಯಾರಿ ನಾನೀಗ ತೋರ್ಸೋಕೆ ಹೋಗೋದು ಶಿಫಾನ್ ಫ್ಯಾಬ್ರಿಕ್, ಪ್ಯೂರ್ ಶಿಫಾನ್ ಫ್ಯಾಬ್ರಿಕಲ್ಲಿ ಡಿಸೈನ್ ಮಾಡಿರೋದು ಇದು. ಮೇನ್ಲಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇದು ಫಾಲ್ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಇರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ಸೊ ನೀವು ಎಲ್ಲಾದರೂ ತುಂಬ ಫುಲ್ ಡೇ ವೇಟ್ ಹಾಕೋ ಥರ ಇಲ್ಲ ಟ್ರಾವೆಲಿಂಗ್ ಇದೆ ಆ ಥರ ಹಾಕೋ ಟೈಮಲ್ಲಿ ನೀವು ಇದು ಹಾಕ್ಕೊಂಡ್ರೆ ತುಂಬ ನಿಮಗೆ ಕಂಫರ್ಟಬಲಾಗಿ ಕಾಣಿಸುತ್ತೆ. ಇಟ್ ಇಸ್ ವೆರಿ ಈಸಿ ಟು ಮೇಂಟೈನ್ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಕಲರ್ಸಲ್ಲಿ ಬರುತ್ತೆ. ಸೊ ಇದೆಲ್ಲ ಇಟ್ಕೊಂಡು ನಾವು ಈ ಡಿಸೈನ್ ಹೆಂಗೆ ಮಾಡಿದ್ದೀವಿ ಅಂದರೆ ಇದು ನಾವು ಫುಲ್ ಬಾರ್ಡರ್ ಸಾರಿಯಲ್ಲೇ ನಾವು ಎಂಬ್ರಾಯ್ಡ್ರಿ ಮಾಡಿರೋದು. ಕುಂದನ್ ಸ್ಟೋನ್ಸ್ ಕಲರ್ಸು 2 ಕಲರ್ ಹಾಕಿ ಫಿರೋಜಿ ಅಂತೀವಿ, ರಾಮ ಬ್ಲೂ ಅಥವಾ ಆಕ್ವಾ ಬ್ಲೂ ಅಂತೀವಿ, ಟರ್ಕೋಯ್ಸ್ ಬ್ಲೂ, ಈ 2 ಕಲರ್ಸ್ ಯೂಸ್ ಮಾಡಿ ಪ್ಲಸ್ ರೇಷ್ಮೆ ಧಾಗೆ ಯೂಸ್ ಮಾಡಿ ಈ ಎಂಬ್ರಾಯ್ಡ್ರಿ ಆ್ಯಂಡ್ ಝರಿ ವರ್ಕ್ ಮಾಡಿ ಇದನ್ನು ಬಾರ್ಡರು ನಾವು ರೆಡಿ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ನೀವು ನೋಡೋಕೆ ಹೋದರೆ ಇಂಥದ್ದು ಬೂಟೀಸು, ರೌಂಡ್ ಬೂಟೀಸ್ ಫುಲ್ ಸಾರಿಯಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ನಾವು ಸೇಮ್ ಕುಂದನ್, ಇಲ್ಲಿ ಇರೋ ಕುಂದನ್ನ ಯೂಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವು ಮುತ್ತನ್ನ ಇಲ್ಲಿ ಫುಲ್ ಸರ್ಕಲ್ ಮಾಡಿ ಅದರ ಮೇಲೆ ನಾವೊಂದು ಕಡ್ದಾನ, ಸೇಮ್ ಗ್ಲಾಸ್ ಟ್ಯೂಬ್ಸ್ ಅಂತ ಹೇಳಿದ್ನಲ್ವ ಆ ಥರದ್ದು ಅದನ್ನು ಎಂಬ್ರಾಯ್ಡ್ರಿ ಕ್ರಿಯೇಟ್ ಮಾಡಿ. ಸೊ ಎಂಟೈರ್ ಸಾರಿಯಲ್ಲಿ ನಿಮಗೆ ಅದೇ ಫೀಲಿಂಗ್ ಬಂದುಬಿಟ್ಟು ಒಳ್ಳೆ ಒಂದು ಫೀಲ್ ಬರುತ್ತೆ. ಹಿಂದೆ ನೀವು ನೋಡಿದ್ರೆ ನಾವು ಬ್ಲೌಸಸ್ಗೆ ಈ ಥರ ಫುಲ್ ಫಿನಿಶಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ಲಿ ಕ್ಲೋಸ್ ಆಗಿ ಆ ಡಿಸೈನ್ ಮಾಡಿ ಆ ಬ್ಲೌಸ್ನ ಒಂದು ಒಳ್ಳೆ ಲುಕ್ ಕೊಟ್ಟಿದ್ದೀವಿ. ನಾನು ಒಂದು ಸಾರಿ ತೊಗೊಂಡು ಅದನ್ನು ನಾವು ನಮ್ಮ ಟಚ್ ಕೊಟ್ಟಿದ್ದೀವಿ. ಹೆಂಗೆ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಸಿಂಪಲ್ಲಾಗಿ ನೀವು ನೋಡೋಕೆ ಹೋದರೆ ಸಾರಿ ಬಾರ್ಡರ್ ಇಷ್ಟೇ ಇತ್ತು. ನಾವೇನು ಮಾಡಿದ್ದೀವಿ, ನಾವು ಇನ್ನೊಂದು ಬಾರ್ಡರ್ ಕ್ರಿಯೇಟ್ ಮಾಡಿ ಈ ಥರ ಒಂದು ಲೇಸ್ ಸ್ಟೈಲ್ ಬಾರ್ಡರ್ ಕ್ರಿಯೇಟ್ ಮಾಡಿ ಇದರಿಗೆ ಫುಲ್ ಸಾರಿಗೆ ನಾವು ಅಟ್ಯಾಚ್ ಮಾಡಿದ್ದೀವಿ. ಸೊ ಅದೇನಾಗುತ್ತೆ, ಒಂಥರ ಲುಕ್ ಬಂದುಬಿಡುತ್ತೆ. ಆಮೇಲೆ ಬಾರ್ಡರ್ ಮೇಲೇ ನಾವು ಎಂಬ್ರಾಯ್ಡ್ರೀಸ್ ಎಲ್ಲೆಲ್ಲಿ ಇತ್ತೋ ಅಲ್ಲೆಲ್ಲ ನಾವು ಕ್ಲಿಯರ್ ಮಾಡಿ ಅದರ ಮೇಲೆ ಕಂಪ್ಲೀಟ್ಲಿ ಅದಕ್ಕೆ ಬೀಡ್ಸ್ ಹಾಕಿ, ಸ್ಟೋನ್ಸ್ ಹಾಕಿ, ಜರ್ದೋಸಿ ಹಾಕಿ, ರೇಷ್ಮೆ ಧಾರೆ ಯೂಸ್ ಮಾಡಿ ಅಂದರೆ ಲುಕ್ ಸ್ವಲ್ಪ ಇಂಪ್ರೂವ್ ಮಾಡಿ ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದೀವಿ ಸಿಂಪಲ್ ಸಾರಿನ. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬ್ಲೌಸ್ ಕೊಡೋಣ ಅಂತ ಈ ಬ್ಲೌಸ್ ಡಿಸೈನ್ ನಾವು ಡಿಸೈಡ್ ಮಾಡಿದ್ದೀವಿ. ಈ ಡಿಸೈನ್ ನಾವು ಸೇಮ್ ನೀವು ನೋಡಿದ್ರೆ ಇದೇ ಫೀಲಿಂಗ್ ಬರುತ್ತೆ ಇಲ್ಲಿಗೆ. ನಾನು ನಿಮಗೆ ಒಂದು ಸ್ಲೀವ್ ತೋರಿಸ್ತೀನಿ. ಅದೊಂದು ಒಳ್ಳೆ ಸ್ಲೀವ್, ಒಳ್ಳೆ ಡಿಸೈನ್ ಇದಿರುತ್ತೆ. ಇದು ನೀವು ನೋಡೋಕೆ ಹೋದರೆ ಇದು ಆ ವಂಕಿನ ಅದೇ ಇನ್ಸ್ಪಿರೇಷನ್ ತೊಗೊಂಡು ನಾವು ಈ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಸೊ ಈ ನೆಕ್ಕಲ್ಲಿ ತೊಗೊಳ್ಳೋ ಥರ ಅಷ್ಟು ವೈಡ್ ಕೊಡದೇ ಇಲ್ಲದೆ ಸ್ವಲ್ಪ ಚಿಕ್ಕದು ನಾನು ಡಿಸೈನ್ ಮಾಡಿ
ಬರೀ ಔಟ್ಲೈನ್ ಮಾಡಿ ಬಟ್ ಸೇಮ್ ಗೋಲ್ಡ್ ಬೀಡ್ಸು ಚೈನ್ ಸ್ಟೋನ್ ಹಾಕಿ ಇಷ್ಟೆಲ್ಲ ಮಾಡಿ ಈ ಥರ ಕನೆಕ್ಟ್ ಮಾಡಿ ಅದು ನೀವು ಸೈಡಲ್ಲಿ ಹಾಕೊಂಡು ನೋಡಿದ್ರೆ ಒಂದು ವಂಕಿ ಹೆಂಗೆ ಹಾಕಿದ್ದೀರಿವೋ ಕೈಗೆ ಅದೇ ಥರ ಕಾಣಿಸುತ್ತೆ. ಸಿಮಿಲರ್ಲಿ ನೀವು ನೋಡೋಕೆ ಹೋದರೆ ಬ್ಯಾಕಲ್ಲಿ ಫುಲ್ ಬ್ಲೌಸ್ಗೆ ನಾವು ಹಾಗೆ ಮಾಡಿದ್ದೀವಿ. ಇದು ಕಂಪ್ಲೀಟ್ ಬ್ಲೌಸ್, ಇದು ಅಸೆಂಡಿಂಗ್ ಅಂತ ಹಾಕ್ತೀವಿ. ಸಣ್ಣಗೆ ಡಿಸೈನಿಂದ ದಪ್ಪಗಾಗ್ಬಿಟ್ಟು ತಿರ್ಗಾ ಮೇಲೆ ಹೋಗ್ತಾ ಹೋಗ್ತಾ ಸೊ ಇದು ಒಂದು ಡಿಫ್ರೆಂಟ್ ಸ್ಟೈಲ್ ನಾವು ಮಾಡಿದ್ದೀವಿ. ಸೊ ವೆಲ್ ಡ್ರೆಸ್ಡ್ ಇದ್ದರೆ ಅದು ಒಂಥರ ಹ್ಯಾಪಿನೆಸ್ಸು ಜಾಸ್ತಿಯಾಗಿ ಫೀಲಿಂಗ್ ಆಗುತ್ತೆ. ಸೊ ಎಲ್ಲರೂ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ನೀವು ತುಂಬ ಸಂತೋಷ ಪಡ್ತೀರಲ್ವ, ಅದೇ ಥರ. ಸೊ ಪ್ಲೀಸ್ ಎಂಜಾಯ್. ಎಲ್ಲ ಹಬ್ಬಕ್ಕೆ ಅಡ್ವಾನ್ಸಲ್ಲಿ ಶುಭಾಶಯಗಳು ಆ್ಯಂಡ್ ಮದುವೆ ಆಗೋವ್ರಿಗೆಲ್ಲ ಆಲ್ ದಿ ಬೆಸ್ಟ್. ನಮ್ಮ ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳಲ್ಲಿಯೇ ಅತ್ಯಂತ ಪುರಾತನ ಉಡುಗೆ ಸೀರೆ. ಅನಾದಿ ಕಾಲದಿಂದ ಸೀರೆಯು ನಮ್ಮ ದೇಶದ ಮಹಿಳೆಯರ ಪ್ರಮುಖ ಉಡುಗೆ. ಸೀರೆ ಉಡುವ ಸಂಪ್ರದಾಯ ನಮ್ಮಲ್ಲಿ ಹಾಗೆ ಉಳಿದಿದ್ರೂ ಸೀರೆಯಲ್ಲಿನ ಡಿಸೈನ್ಗಳು ಮಾತ್ರ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಲೇ ಇವೆ. ನಿಮಗಿದು ಇಷ್ಟವಾಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ.